Hello everyone, myself Sushma Rao, Assistant Professor in Commerce. In this video, we shall discuss how to compute the taxable portion of the commuted pension received by an SSC. So before going to the problem, let us see and understand what is the meaning of commuted pension. You know that if an employee works in an industry or an enterprise for several number of years, at the time of retirement, he receives some amount as gratuity. Similarly, periodically, that is monthly, at the end of every month, after retirement, he receives fixed amount as what? Pension. This pension, which is received by an SSC at the end of every month, is taxable as salary. But here we are not discussing about the monthly pension. Instead, if an SSC opts for receiving the pension based on the commutation, in such cases, he can receive the entire portion of the pension whatever he receives in his lifetime at the time of retirement itself. ಅಂದರೆ ಒಬ್ಬ ಎಂಪ್ಲಾಯಿ ರಿಟೈರ್ ಆದ ಮೇಲೆ ಮಂತ್ಲಿ ಪೆನ್ಷನನ್ನು ರಿಸೀವ್ ಮಾಡೋ ಬದಲು ಆ ಒಟ್ಟಾರೆ ಪೆನ್ಷನ್ ಎಷ್ಟು ಬರ್ಬೋದು ಅನ್ನೋ ಲೈಫ್ ಟೈಮಲ್ಲಿ ಟಿಲ್ ದ ಟೈಮ್ ಆಫ್ ಡೆತ್ ಅಂತೇಳಿ ಲೆಕ್ಕ ಹಾಕಿ ಆ ಎಂಟೈರ್ ಪೆನ್ಷನನ್ನು ರಿಟೈರ್ಮೆಂಟ್ ಟೈಮಲ್ಲಿ ದೊಡ್ಡ ಮೊತ್ತವಾಗಿ ಅವನು ರಿಸೀವ್ ಮಾಡ್ಬೋದು. ಈ ಅಮೌಂಟನ್ನು ನಾವೇನಂತ ಹೇಳ್ತೇವೆ? ಕಮ್ಯೂಟೆಡ್ ಪೆನ್ಷನ್ ಅಂತ ಹೇಳ್ತೇವೆ. ಹಿಯರ್ ದ ಎಂಪ್ಲಾಯಿ ಕ್ಯಾನ್ ಕಮ್ಯೂಟ್ ದ ಎಂಟೈರ್ ಪೆನ್ಷನ್ ಆರ್ ಹಿ ಮೇ ರಿಸೀವ್ ಪಾರ್ಟ್ ಆಫ್ ದ ಪೆನ್ಷನ್ ಆಸ್ ಕಮ್ಯೂಟೆಡ್ ಪೆನ್ಷನ್. ಒಂದು ಎಕ್ಸಾಂಪಲ್ ತಗೊಂಡ, ಎಕ್ಸ್ ಈಗ ರಿಟೈರ್ ಆಗ್ತಾ ಇದ್ದಾನೆ 31 ಡಿಸೆಂಬರಿಗೆ 2020ಗೆ ರಿಟೈರ್ ಆಗ್ತಾ ಇದ್ದಾನೆ. ಅವನ ಮಂತ್ಲಿ ಪೆನ್ಷನ್ ಪರ್ ಮಂತ್ 10,000 ಅಂತ ಫಿಕ್ಸ್ ಮಾಡಿದ್ದಾರೆ. ಅಂದರೆ ರಿಟೈರ್ ಆದಮೇಲೆ ಪ್ರತಿ ತಿಂಗಳು ಅವನು ಎಷ್ಟು ಪೆನ್ಷನ್ ಸಿಗುತ್ತೆ? ಅವನಿಗೆ 10,000 ರುಪೀಸ್ ಪೆನ್ಷನ್ ಸಿಗುತ್ತೆ. ಅವನೇನು ಹೇಳ್ತಾನೆ, ಎಕ್ಸ್ ಏನು ಹೇಳ್ತಾನಂದರೆ, ನನಗೆ ಮಂತ್ಲಿ ಪೆನ್ಷನ್ ಬೇಡ, ಅದರ ಬದಲು ನನಗೆ ಒಟ್ಟು ಇನ್ನೂ ನಾನು 10 ವರ್ಷ ಬದುಕ್ತೀನಿ ಅಂತ ಆದರೆ 10 ವರ್ಷಕ್ಕೆ ಲೆಕ್ಕ ಹಾಕಿ ಒಟ್ಟು ಪೆನ್ಷನ್ ಎಷ್ಟಾಗುತ್ತೋ ಅದನ್ನು ಲೆಕ್ಕ ಹಾಕಿ ಈಗಲೇ ದೊಡ್ಡ ಮೊತ್ತವಾಗಿ ಕೊಡಿ ಅಂತ. ಸೊ ಆ ರೀತಿಯಾಗಿ ಕಂಪನಿ ಅವನ ಪ್ರಪೋಸಲ್ಸಿಗೆ ಅಕ್ಸೆಪ್ಟ್ ಮಾಡಿದರೆ ಅಥವಾ ಕಂಪನಿಯ ಏನು ರೂಲ್ಸ್ ಇದೆ ಆ ಪ್ರೊವಿಷನ್ ಇದ್ದರೆ ಆಗ ಕಂಪನಿ ಅವನ ಒಟ್ಟು ಪೆನ್ಷನನ್ನು ಒಂದೇ ಮೊತ್ತವಾಗಿ ಒಂದೇ ಅಮೌಂಟಾಗಿ ರಿಟೈರ್ಮೆಂಟ್ ಟೈಮಲ್ಲಿ ಕೊಡ್ಬೋದು. ಅಂದರೆ ಅವನಿಗೆ ಪ್ರತಿ ತಿಂಗಳು 10,000 ಕೊಡೋ ಬದಲು ಅವನಿಗೆ ಒಂದೇ ಸಲಕ್ಕೆ 5 ಲಕ್ಷನೋ 10 ಲಕ್ಷನೋ ಲೆಕ್ಕ ಹಾಕಿ ಕೊಡ್ಬೋದು. ಆಗ ಆ ದೊಡ್ಡ ಮೊತ್ತ ರಿಸೀವ್ ಮಾಡ್ತಾನಲ್ಲ, ಆ ಮೊತ್ತವನ್ನು ಏನಂತ ಹೇಳ್ತೇವೆ? ಅಮೌಂಟನ್ನು ಏನಂತ ಹೇಳ್ತೇವೆ ನಾವು? ಕಮ್ಯೂಟೆಡ್ ಪೆನ್ಷನ್ ಅಂತ ಹೇಳ್ತೇವೆ. Okay, ಈಗ how to treat this commuted pension received by a retired person? As per the income tax rules, here the taxability of the commuted pension depends upon whether he receives gratuity or not. ಅಂದರೆ ಒಬ್ಬ ವ್ಯಕ್ತಿ ಗ್ರ್ಯಾಚುಯಿಟಿ ತಗೊಂಡು ಅದರ ಜೊತೆಗೆ ಪೆನ್ಷನನ್ನು ಕಮ್ಯೂಟ್ ಮಾಡಿ ತಗೊಂಡ್ರೆ ಆಗ ಟ್ಯಾಕ್ಸಬಿಲಿಟಿ ಬೇರೆ ರೀತಿಯಾಗಿರ್ತದೆ. ಅದೇ ರೀತಿ ಅವನಿಗೆ ಗ್ರ್ಯಾಚುಯಿಟಿ ಇಲ್ಲದೆ ಪೆನ್ಷನ್ ಮಾತ್ರ ಕಮ್ಯೂಟ್ ಆಗಿ ತಗೊಂಡ್ರೆ ಆಗ ಟ್ಯಾಕ್ಸಬಿಲಿಟಿ ಬೇರೆ ರೀತಿಯಾಗಿರ್ತದೆ. ಈಗ ಟ್ಯಾಕ್ಸಬಿಲಿಟಿ ಎಷ್ಟು ಅಂತ ನೋಡುವ. ಈಗ ಅವನಿಗೆ ಗ್ರ್ಯಾಚುಯಿಟಿ ಸಿಕ್ಕಿದ್ರೆ, ಗ್ರ್ಯಾಚುಯಿಟಿ ಇಸ್ ಒನ್ ಇನ್ಕಮ್, ಅದ್ರ ಜೊತೆಗೆ ಏನು ಸಿಗ್ತಾ ಉಂಟು? ಕಮ್ಯೂಟೆಡ್ ಪೆನ್ಷನ್ ಸಹ ಸಿಗ್ತಾ ಉಂಟು, ಡಬಲ್ ಬೆನಿಫಿಟ್ ಉಂಟಲ್ವಾ. ಹಾಗಾಗಿ ಅವನಿಗೆ ಎಕ್ಸಮ್ಷನ್ಸ್ ಕಡಿಮೆ. ಎಕ್ಸಮ್ಷನ್ ಅಂತ ಹೇಳಿದರೆ ಅವನು ಎಷ್ಟು ಕಮ್ಯೂಟ್ ಮಾಡ್ತಾನ ಆ ಕಮ್ಯೂಟೆಡ್ ವ್ಯಾಲ್ಯೂ ಫುಲ್ ಪೆನ್ಷನ್ ಏನು ಬರ್ತದ ಅದರ 1/3 ಎಕ್ಸಮ್ಷನ್. ಅಂದರೆ ಇಫ್ ಹಿ ರಿಸೀವ್ಸ್ ಗ್ರ್ಯಾಚುಯಿಟಿ, ಒಂದು ಪ್ರಾಬ್ಲಮಲ್ಲಿ ಒಬ್ಬ SSC ಬಗ್ಗೆ ಕೊಟ್ಟಿರ್ತಾರೆ, ಅವನಿಗೆ ಗ್ರ್ಯಾಚುಯಿಟಿ ಸಹ ಇದ್ದರೆ ಆಗ ಎಷ್ಟು ಎಕ್ಸಮ್ಷನ್ ಆಗ್ತದೆ? 1/3 ಎಕ್ಸಮ್ಟ್ ಆಗ್ತದೆ. ಅಂದರೆ ಒಟ್ಟು ಪೆನ್ಷನಲ್ಲಿ ಅವನಿಗೆ 1/3 ಎಕ್ಸಮ್ಟ್ ಆಗ್ತದೆ, ಉಳಿದ 2/3 ಏನಾಗ್ತದೆ? ಟ್ಯಾಕ್ಸಬಲ್ ಆಗ್ತದೆ. ಓಕೆ, ಅದೇ ಅವನಿಗೆ ಗ್ರ್ಯಾಚುಯಿಟಿ ಇಲ್ಲ, ಈಸ್ ರಿಸೀವಿಂಗ್ ಓನ್ಲಿ ಕಮ್ಯೂಟೆಡ್ ಪೆನ್ಷನ್ ಅಂತ ಹೇಳಿದರೆ ದೆನ್ ಹಾಫ್ ಆಫ್ ದಟ್ ಕಮ್ಯೂಟೆಡ್ ಪೆನ್ಷನ್ ಈಸ್ ಫುಲ್ಲಿ ಎಕ್ಸಮ್ಟ್ ಫ್ರಮ್ ಟ್ಯಾಕ್ಸ್. Here we should know one point, that it is not half or 1/3 of the portion of pension he received. Instead, it is a value of full commuted pension. ಓಕೆ, ಇದು ಥಿಯರಿ ಪಾರ್ಟ್, ಬೇಸಿಕ್ಸ್ ಹೇಳಿದ್ದೇನೆ. ಈಗ ಒಂದು ಕ್ವಶನನ್ನು ವರ್ಕೌಟ್ ಮಾಡುವ, ಅದರಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಡಿಸ್ಕಸ್ ಮಾಡುವಾಗ ನಿಮಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಓಕೆ, ಲೆಟ್ ಮಿ ಗೋ ಥ್ರೂ ದ ಕ್ವಶನ್ ಹಿಯರ್. ಮಿಸ್ಟರ್ ಆನಂದ್, ಎ ನಾನ್ ಗವರ್ಮೆಂಟ್ ರಿಟೈರ್ಡ್ ಎಂಪ್ಲಾಯಿ, okay,
ಗೌರ್ಮೆಂಟ್ ಆದರೆ ಕಂಪ್ಲೀಟ್ಲಿ ಎಕ್ಸಾಮ್ಟ್ ಆಗಿರ್ತದೆ. ನಾನ್ ಗೌರ್ಮೆಂಟ್ ರಿಟೈರ್ಡ್ ಎಂಪ್ಲಾಯಿ ಈಸ್ ಗೆಟಿಂಗ್ ಅ ಪೆನ್ಷನ್ ಆಫ್ ₹12,000 ಪರ್ ಮಂತ್. ಪ್ರತಿ ತಿಂಗಳಿಗೆ ಎಷ್ಟು ಪೆನ್ಷನ್ ಬರ್ತಾ ಇದೆ ಅವನಿಗೆ? 12,000 ಫ್ರಮ್ ಅ ಕಂಪನಿ. ಇವನಿಗೆ ತಿಂಗಳಿಗೆ 12,000 ಪೆನ್ಷನ್ ಬರ್ತಾ ಇದೆ. ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 18-19 he got his half of pension committed and received ₹5 lakh. ಆ 12,000 ಪೆನ್ಷನ್ ಬರ್ತಾ ಇತ್ತಲ್ಲ ಅವನಿಗೆ, ಅದು ಬೇಡ ಅಂತ ಹೇಳಿ ಅವನು ಒಟ್ಟಾರೆ ಲೆಕ್ಕ ಹಾಕಿ ಒಂದೇ ಸಲಕ್ಕೆ ಹಾಫ್ ಆಫ್ ದ ಪೆನ್ಷನ್ ಕಮಿಟೆಡ್, ಅದು ಫುಲ್ ಪೆನ್ಷನ್ ಬೇಡ ಅಂತ ಹೇಳಿಲ್ಲ, ಅದರಲ್ಲಿ ಎಷ್ಟು ಮಾತ್ರ ಕಮ್ಯೂಟ್ ಮಾಡಿದ್ದಾನೆ ಅವನು? ಹಾಫ್. ಅದರಲ್ಲಿ ಹಾಫ್ ಕಮ್ಯೂಟ್ ಮಾಡಿ ಅವನಿಗೆ ಎಷ್ಟು ಬಂದಿದೆ ಪೆನ್ಷನಿಗೆ? 5 lakhs. ಅಂದರೆ ಉಳಿದ 12,000ಅಲ್ಲಿ ಅರ್ಧ ಅವನಿಗೆ ಮಂತ್ಲಿ ಬರ್ತದೆ, 6,000 ಹಾಫ್ ಬರ್ತದಲ್ಲ, 50%, ದ್ಯಾಟ್ ಹಿ ರಿಸೀವ್ಸ್ ಎವ್ರಿ ಮಂತ್. ಉಳಿದ 6,000 ಅವನು ಲೆಕ್ಕ ಹಾಕಿ ಸರ್ವೀಸಿಗೆ, ಅಂದರೆ ಅವನ IS ಏಜ್ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಒಟ್ಟಾರೆಯಾಗಿ ಎಷ್ಟು ರಿಸೀವ್ ಮಾಡಿದ್ದಾನೆ ಅವನಿಗೆ? 5 lakhs ರಿಸೀವ್ ಮಾಡಿದ್ದಾನೆ. ಇಲ್ಲಿ ಈಗ 12,000 ಪೆನ್ಷನ್ ಅಂತ ಹೇಳಿದರೆ 5 lakh ಈಸ್ ಕನ್ಸಿಡರ್ಡ್ ಆಸ್ ವಾಟ್? ಕಮ್ಯೂಟೆಡ್ ಪೆನ್ಷನ್. ಸೊ ಲೆಟ್ ಅಸ್ ಸಿ, ಈ 5 lakhs ಇನ್ಕಮ್ ಅಲ್ವಾ, ಅದನ್ನು ಹೇಗೆ ಟ್ಯಾಕ್ಸಬಿಲಿಟಿ ಮಾಡೋದು? ಸೊ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ರಿಸೀವ್ಡ್ ₹5 lakh ಆಯ್ತಲ್ಲ, ಕಂಪ್ಯೂಟ್ ದ ಎಕ್ಸಮ್ಟೆಡ್ ಅಮೌಂಟ್ ಆಫ್ ಕಮ್ಯೂಟೆಡ್ ಪೆನ್ಷನ್. ಎಷ್ಟು ಎಕ್ಸಮ್ಷನ್ ಅಂತ ಹೇಳಿದ್ದಾರೆ? ಇಫ್ he receives gratuity, if he does not receive ಎರಡು ಕೇಸ್ ಕೊಟ್ಟಿದ್ದಾರೆ. ಒಂದು ಪಕ್ಷ ಇಲ್ಲಿ ಮಿಸ್ಟರ್ ಆನಂದಿಗೆ ಗ್ರ್ಯಾಚುಯಿಟಿ ಸಹ ಸಿಕ್ಕಿದ್ರೆ ಅವನಿಗೆ ಎಷ್ಟು ಎಕ್ಸಮ್ಷನ್ ಸಿಗ್ತದೆ? 5 lakhs ಮೇಲೆ. ಅದೇ ರೀತಿ ಗ್ರ್ಯಾಚುಯಿಟಿ ಸಿಕ್ಕದೇ ಇದ್ದರೆ, ಪೆನ್ಷನ್ ಮಾತ್ರ ಸಿಕ್ಕಿದ್ದರೆ ಅವನಿಗೆ ಎಷ್ಟು ಎಕ್ಸಮ್ಷನ್ ಸಿಗ್ತದೆ ಅಂತ. ಓಕೆ, ಸೊ ಈಗ ವೆರಿ ಸಿಂಪಲ್. ಈಗ ಅವನು ಕಮ್ಯೂಟ್ ಮಾಡಿದೆಷ್ಟು? ಲೆಟ್ ಮಿ ವರ್ಕೌಟ್ ಹಿಯರ್ ಓನ್ಲಿ. ಟೋಟಲ್ ಅವನಿಗೆ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ ಮಾಡಿದೆಷ್ಟು? ಪೆನ್ಷನ್ ರಿಸೀವ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಎಷ್ಟದು? 5 lakhs ಅಲ್ವಾ? ಕರೆಕ್ಟಾ? ಇದರಲ್ಲಿ ಎಕ್ಸಮ್ಷನ್ ಎಷ್ಟು ಸಿಗ್ತದೆ ಅಂದರೆ ಅವನಿಗೆ ಈ ರಿಸೀವ್ಸ್ ಎಷ್ಟು? ಅವನಿಗೆ ಫಸ್ಟ್ ಒನ್ ಪಾಯಿಂಟ್ ಎ ವರ್ಕೌಟ್ ಮಾಡ್ತಾ ಇದ್ದಾನೆ. ಗ್ರ್ಯಾಚುಯಿಟಿ ಸಿಕ್ಕಿದ್ರೆ 1/3 ಎಕ್ಸಮ್ಷನ್. 1/3 ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಹೌ ಟು ಕ್ಯಾಲ್ಕುಲೇಟ್? 5 lakh ಈಸ್ ಅ ಕಮ್ಯೂಟೆಡ್ ಪೆನ್ಷನ್, ಹೌದಾ? ಅದರಲ್ಲಿ ಅವನು ಫುಲ್ ಪೆನ್ಷನ್ ತಗೊಂಡಿದ್ದಾನ? ಇಲ್ಲ, ಹಾಫ್ ಮಾತ್ರ. ಹಾಗಾದರೆ ಫುಲ್ ಆದರೆ ಎಷ್ಟಾಗಿರ್ತಿತ್ತು? 1 lakh ಸಿಕ್ತಿತ್ತಲ್ವಾ? ಎಸ್ ಆರ್ ನೋ? ಹಾಫ್ ಪೆನ್ಷನ್ ತಗೊಂಡು ಅವನಿಗೆ ಎಷ್ಟು ಅಮೌಂಟ್ ಸಿಕ್ಕಿದೆ? 5 lakh ಸಿಕ್ಕಿದೆ. ಫುಲ್ ಆಗಿದ್ರೆ ಎಷ್ಟು ಪೆನ್ಷನ್ ಸಿಗ್ತಾ ಇತ್ತು ಅವನಿಗೆ? 10 lakh ಸಿಗ್ತದೆ. ಹೇಗೆ ಕ್ಯಾಲ್ಕುಲೇಟ್? 10 lakhs ಹೇಗೆ ಬಂತು? ಸಿ, ವೆರಿ ಸಿಂಪಲ್. ಇಲ್ಲಿ ಹಾಫ್ ಅಂತ ಹೇಳಿದರೆ ಅವನಿಗೆ ಅಮೌಂಟ್ ಸಿಕ್ಕಿದ ಪೆನ್ಷನ್ ಎಷ್ಟು? 5 lakhs. ಹಾಗಾದರೆ ಫುಲ್ ಅಂದರೆ ಎಷ್ಟು? 1 ಅಲ್ಲ? ಕಂಪ್ಲೀಟ್ ಫಿಗರ್ 1 ಅಂದರೆ ಎಷ್ಟು? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ 1 into 5 lakh divided by 1/2 or into 2/1. Okay, let me calculate here. 5 lakh 1 into 5 lakh into 2/1. You got it? ಈಗ ನಮಗೆ 1 lakh ಬಂತಲ್ಲ, 1 lakh ಏನು? 10 lakh ಬಂತು. 10 lakh ಏನದು? ಒಟ್ಟು ಪೆನ್ಷನ್, ಕರೆಕ್ಟ್ ಅಲ್ಲ? ಒಟ್ಟು ಅವನಿಗೆ ಫುಲ್ ತಗೊಂಡಿದ್ರೆ ಅವನಿಗೆ ಎಷ್ಟು ಪೆನ್ಷನ್ಸ್ ಬರ್ತಾ ಇತ್ತು? 10 lakhs ಬರ್ತು. ಅದರಲ್ಲಿ ಎಷ್ಟು ಎಕ್ಸಮ್ಷನ್ ಅವನಿಗೆ? 1/3. ಯಾಕೆ 1/3? ನಾವು ಕೇಸ್ ಎ ವರ್ಕೌಟ್ ಮಾಡ್ತಾ ಇದ್ದೇವೆ. ಅವನಿಗೆ ಗ್ರ್ಯಾಚುಯಿಟಿ ಬಂದಿದ್ರೆ ಎಷ್ಟು ಅಂತ. ಗ್ರ್ಯಾಚುಯಿಟಿ ಬಂದಿದೆಯಲ್ಲ, ಸೊ ಗ್ರ್ಯಾಚುಯಿಟಿ ಬಂದಾಗ ಎಷ್ಟು ಎಕ್ಸಮ್ಷನ್ ಅವನಿಗೆ? 1/3. ಸೊ 10 lakhsನ 1/3 ಅಂದರೆ ಎಷ್ಟಾಗ್ತದೆ? 3,33,333. ಕರೆಕ್ಟಾ? ಈಗ ಸೊಲ್ಯೂಷನ್ ನೋಡುವ. ಇಫ್ ಹಿ ರಿಸೀವ್ಸ್ ಗ್ರ್ಯಾಚುಯಿಟಿ, ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಎಷ್ಟು? 5 lakh. ಎಕ್ಸಮ್ಷನ್ ಎಷ್ಟು? ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ನೋಡಿ? 5 lakh ಇಂಟು 2/1 ಎಷ್ಟು ಬಂತು? 10 lakhs. ಅದರದ್ದು ಎಷ್ಟು ಎಕ್ಸಮ್ಷನ್? 1/3. ಅಂದರೆ ಔಟ್ ಆಫ್ 5 lakh 3,33,330 ಮೇಲೆ ಅವನೇನು ಕೊಡಬೇಕಂತ ಇಲ್ಲ? ಟ್ಯಾಕ್ಸ್ ಕೊಡಬೇಕಂತ ಇಲ್ಲ. ರಿಮೈನಿಂಗ್ 1,66,067 ವಿಲ್ ಬಿ ದ ಟ್ಯಾಕ್ಸಬಲ್ ಪೋರ್ಷನ್ ಆಫ್ ಕಮ್ಯೂಟೆಡ್ ಪೆನ್ಷನ್. ಇಸ್ ಇಟ್ ಕ್ಲಿಯರ್? ಎಸ್. ಈಗ ಈ ರೀತಿ 1/3 ಯಾವಾಗ ಎಕ್ಸಮ್ಷನ್ ಅಂತ ಹೇಳಿದ್ದು? ಇಫ್ ಹಿ ರಿಸೀವ್ಸ್ ಗ್ರ್ಯಾಚುಯಿಟಿ. ಅವನಿಗೆ ಡಬಲ್ ಇನ್ಕಮ್. ಹೀಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಗ್ರ್ಯಾಚುಯಿಟಿನೂ ಸಿಗ್ತದೆ ಅವನಿಗೆ, ಪೆನ್ಷನ್ ಸಹ ಸಿಗ್ತದೆ. ಆವಾಗ ಎಕ್ಸಮ್ಷನ್ ಕಡಿಮೆ. ಎಷ್ಟು ಎಕ್ಸಮ್ಷನ್? 1/3 ಮಾತ್ರ. ಗ್ರ್ಯಾಚುಯಿಟಿ ಇಲ್ಲದೆ ಪೆನ್ಷನ್ ಮಾತ್ರ ಸಿಕ್ಕಿದ್ರೆ ಅವನಿಗೆ ಎಕ್ಸಮ್ಷನ್ ಜಾಸ್ತಿ. ಎಷ್ಟದು ಎಕ್ಸಮ್ಷನ್? ಹಾಫ್. ಉಳಿದ ಹಾಫ್ ಮೇಲೆ ಟ್ಯಾಕ್ಸ್ ಮಾಡಬೇಕು. ಓಕೆ, ಈಗ ಸೆಕೆಂಡ್ ಕೇಸ್ ವರ್ಕೌಟ್ ಮಾಡಿ. ಒಂದು ಪಕ್ಷ ಅವನಿಗೆ ಗ್ರ್ಯಾಚುಯಿಟಿ ಇಲ್ಲದಿದ್ದರೆ ಎಷ್ಟು ಟ್ಯಾಕ್ಸಬಲ್ ಆಗ್ತಿತ್ತು? ಇಫ್ ಹಿ ಹ್ಯಾಸ್ ನಾಟ್ ರಿಸೀವ್ಡ್ ಎನಿ ಗ್ರ್ಯಾಚುಯಿಟಿ, ವಾಟ್ ವಿಲ್ ಬಿ ದ ಟ್ಯಾಕ್ಸಬಲ್ ಪೋರ್ಷನ್? ಎಷ್ಟು ಟ್ಯಾಕ್ಸ್ ಎಕ್ಸಮ್ಷನ್ ಸಿಗ್ತದೆ ಆವಾಗ ಅವನಿಗೆ? 5 lakhs. ಕ್ಯಾಲ್ಕುಲೇಷನ್ ಈಸ್ ಒನ್ ಆ್ಯಂಡ್ ದ ಸೇಮ್, ಬಟ್ ದೇರ್ ವಿ ಹ್ಯಾವ್ ಟೇಕನ್ 1/3, 1/3. ಹಿಯರ್ ವಿ ಹ್ಯಾವ್ ಟು ಟೇಕ್ ಹಾಫ್. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ? ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಎಷ್ಟು? 5 lakh. ಲೆಸ್ ಎಕ್ಸಮ್ಷನ್ ಹೇಗೆ ಮಾಡಬೇಕು? ಐ ವಿಲ್ ಡೂ ಹಿಯರ್. ಟೋಟಲ್ ಕಮ್ಯೂಟೆಡ್ ಪೆನ್ಷನ್ ರಿಸೀವ್ಡ್ ಬೈ ಹಿಮ್ ಈಸ್ ಹೌ ಮಚ್ ಹಿಯರ್? 5 lakh. ಎಷ್ಟು ರಿಸೀವ್ ಮಾಡಿದವನು? ಹಾಫ್ ಮಾತ್ರ. ಸೊ ಫುಲ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಹಾಫ್ ಆದರೆ ಇಂಟು 2/1 ಮಾಡಬೇಕು. 1/3 ಕಮ್ಯೂಟ್ ಮಾಡಿದರೆ ಇಂಟು 3/1 ಮಾಡಬೇಕು. ರಿವರ್ಸ್. ಈಗ 10 lakhs ಬಂತು. ಅದರಲ್ಲಿ ಎಷ್ಟು ಎಕ್ಸಮ್ಷನ್ ಅವನಿಗೆ?
half. So how much will be the answer here? 5 lakh. You can see here 5 lakh is the exemption. Hagadre he received the pension of 5 lakh. Exemption is how much here? 5 lakh. How much is the taxable commuted pension here? 5 lakh. Okay. Let me conclude. Instead of receiving the monthly pension, he may request his employer to commute the entire pension and to give a lump sum amount. Such amount received by the assessee from his employer by commuting his entire pension is called what? Commuted pension. This commuted pension is completely exempt in the hands of government employee. Right? In case of non-government employee, this commuted pension is taxable based on whether he receives gratuity or does not receive gratuity. Okay, if he receives gratuity, then 1/3 of full commuted pension is exempt. Right? That means 2/3 will be taxable. Right? And if the assessee does not receive gratuity, then half of the pension is what? Full pension is what? Exempt, and remaining half will be what? Taxable. The calculation is very simple. You have to remember, but please remember that it is not 1/3 or half of the commuted pension what he receives. Instead, it is 1/3 or half of the full commuted pension. Full commuted pension ಅಂತ ಹೇಳಿದ್ರೆ ಅವನಿಗ ಅರ್ಧಾಂಶ ಪೆನ್ಷನ್ ಮಾತ್ರ ಕಮ್ಯೂಟ್ ಮಾಡ್ಕೋಬಹುದು, ಇನ್ನು ಅರ್ಧ ಮಂತ್ಲಿ ತಗೊಳ್ತಿರ್ಬೋದು. ಆಗ ಅವನಿಗೆ ಎಷ್ಟು ಬಂತು ಅದರದ್ದಲ್ಲ, ಫುಲ್ ಆಗಿದ್ರೆ ಎಷ್ಟು ಬರ್ತಾ ಇತ್ತು ಅವನಿಗೆ, ಆ ಅಮೌಂಟ್ನ ಮೇಲೆ ಹಾಫ್ ಅಥವಾ 1/3 ಏನಾಗಿರ್ತದೆ ಎಕ್ಸೆಪ್ಷನ್ ಆಗಿರ್ತದೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಥ್ಯಾಂಕ್ ಯು.